30ನೇ ತಾರೀಕು 2025 ಮಾರ್ಚ್ವರೆಗೂ ಕೂಡ ಕುಂಭರಾಶಿಯಲ್ಲೇ, ಮಧ್ಯದಲ್ಲಿ ವಕ್ರಿಯಾಗಿ ಮಕರಕ್ಕೆ ಬಂದು ಮತ್ತೆ ಕುಂಭಕ್ಕೆ ಹೋಗ್ತಕ್ಕಂಥದ್ದು. ಬಹಳ ದೀರ್ಘಕಾಲದ ಅವಧಿಯ ಗ್ರಹ ಅಂದ್ರೆ ಶನಿ. 7.5 ಅಂತಕ್ಕಂಥದ್ದು ಯಾವುದೂ ಇಲ್ಲ ಅಂತ ಆಲ್ರೆಡಿ ಹೇಳಿದ್ದೀನಿ ನನ್ನ ಸಂಚಿಕೆಯಲ್ಲಿ. ಸೊ ಮಿಸ್ ಆಗಿದ್ದಲ್ಲಿ ಯೂಟ್ಯೂಬ್ ಅಲ್ಲಿ ಹೋಗಿ ನೋಡಬಹುದು. ಇವತ್ತು ಮುಂದಿನ ಲಗ್ನಕ್ಕೆ ಹೋಗೋಣ. ಸಿಂಹಲಗ್ನಕ್ಕೆ ಹೋಗೋಣ. ಸಿಂಹಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನಾನುಕೂಲ ಇರತಕ್ಕಂತ ಒಂದು ಸಮಯ ಮುಗಿದಿದೆ. ಈಗ ಸ್ವಲ್ಪ ಸಹಪಾಠಿಗಳಿಂದ ಮತ್ತೆ ಟೀಚರ್ಗಳಿಂದ ನಿಮಗೆ ಸಹಾಯ ಹಸ್ತ ಹೆಚ್ಚಾಗುತ್ತೆ, ಫೋಕಸ್ ಜಾಸ್ತಿ ಆಗುತ್ತೆ, ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಹೆಚ್ಚಾಗ್ತಕ್ಕಂಥದ್ದು, ಬಹಳ ಉನ್ನತವಾಗಿರ್ತಕ್ಕಂಥ ಒಂದು ವಿದ್ಯಾಭ್ಯಾಸ ಮಾಡ್ತೀರಾ. ಬಟ್ ಆದ್ರೆ ವೆರಿ ಹೈ ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಮೀಡಿಯಂ ರಿಸಲ್ಟ್ ಅಂತ ಖಂಡಿತ ಹೇಳ್ಬೋದು. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ, ಹೆಚ್ಚು ಜನರ ಸಂಪರ್ಕ ಆಗ್ತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ. ಸಹೋದ್ಯೋಗಿಗಳಿಂದ ಹೆಚ್ಚಿನ ಒಂದು ಸಂಪರ್ಕ ಜಾಸ್ತಿ ಆಗುತ್ತೆ. ಕೆಲಸದಲ್ಲಿ ಒಂದ್ ಸ್ವಲ್ಪ ಮುಂಚೆ ಇದ್ದಷ್ಟು ಕೆಲಸದ ಚುರುಕುತನ ಅಥವಾ ಮುಂಚೆ ಇದ್ದಷ್ಟು ಆಪರ್ಚುನಿಟಿಗಳು ಸ್ವಲ್ಪ ಕಮ್ಮಿ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ವ್ಯಾಪಾರಸ್ಥರಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಸಮಯ, ಎಕ್ಸಲೆಂಟ್, ದಿ ಬೆಸ್ಟ್. ಮುಂದಿನ 2025 ಕೂಡ ಸ್ಟಾರ್ಟಿಂಗ್ ವರ್ಗೂ ಕೂಡ ದಿ ಬೆಸ್ಟ್ ಕಾಂಬಿನೇಷನ್ ಬರ್ತಕ್ಕಂಥದ್ದು. ವೆರಿ ವೆಲ್ ಸ್ಲೋ ಅಂಡ್ ಸ್ಟಡಿ ಇರ್ತಕ್ಕಂಥ ಒಂದು ಬಿಸ್ನೆಸ್ ಆಗಿದೆ. ಸೊ ಹಾಗೆ ಮದುವೆ ವಿಚಾರದಲ್ಲಿ ಬಂದಾಗ, ಮದುವೆಯಲ್ಲಿ ಸ್ವಲ್ಪ ಇಷ್ಟು ದಿವಸದ ಹಿಂದೆ ಸ್ವಲ್ಪ ಬಹಳಷ್ಟು ಗಲಾಟೆಗಳು ಇದ್ದಿದ್ದಲ್ಲಿ ಈಗ ಸ್ವಲ್ಪ ಮಟ್ಟಿಗೆ ಚೇತರಿಕೆ. ದಶಾಭುಕ್ತಿಗಳು, ನಾನು ಅವಾಗಲೇ ಹೇಳ್ತಾ ಇರ್ತೀನಿ, ದಶಾಭುಕ್ತಿಗಳಲ್ಲಿ ಶನಿ ಇರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ದಶಾಭುಕ್ತಿಗಳಲ್ಲಿ ಶನಿ ಇಲ್ಲ ಅಂತಂದ್ರೆ ಯಾವುದೇ ಗೋಚಾರ ನಾವು ಏನೇ ಮಾತಾಡಿದ್ರು ಕೂಡ ವೀಕ್ಷಕರು ಯಾರು ನೋಡ್ತಾ ಇದ್ರು ಸ್ವಲ್ಪ ತಿದ್ದುಕೊಳ್ಳಿ. ಯಾಕಂದ್ರೆ ಅನೇಕ ವಾಹಿನಿಯಲ್ಲಿ ರಾಹು ಪ್ರವೇಶ, ಗುರು ಪ್ರವೇಶ, ಎಲ್ಲಾ ಪ್ರವೇಶನೂ ಮಾತಾಡ್ತಾರೆ. ಆದ್ರೆ ಬಹಳ ಪ್ರಮುಖವಾಗಿ ನಿಮ್ಮ ಜಾತಕಗಳಲ್ಲಿ ಶನಿ ಇರ್ತಕ್ಕಂಥದ್ದು. ಶನಿ ಇದ್ರೆ ಮಾತ್ರನೇ ಅಲ್ಲಿ ಕೆಲಸ ಕಾರ್ಯ ನಾವು ಏನ್ ಹೇಳ್ತೀವೋ ಅದರದ ಒಂದು ವಿಶ್ಲೇಷಣೆ ಬರ್ತಕ್ಕಂಥದ್ದು. ಸೊ ಹಾಗೆ ಹೊಸ ಸಂಬಂಧಗಳು ಈಗ ಸ್ವಲ್ಪ ಫ್ರುಕ್ಟಿಫೈ ಆಗ್ತಕ್ಕಂಥದ್ದು. ಹೊಸ ಸಂಬಂಧ, ವಧು ವರ ಅನ್ವೇಷಣೆ ಮಾಡ್ತಕ್ಕಂಥದ್ದು ಹೊಸ ಸಂಬಂಧ. ಆದ್ರೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಮೆಟೀರಿಯಲೈಸ್ ಆಗೋದಿಲ್ಲ ಕಂಪ್ಲೀಟ್ ಆಗಿ, ಸ್ವಲ್ಪ ಮಟ್ಟಿಗೆ ಅಲ್ಲೇ ಕಟ್ಟಾಗಿ ಹೋಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆ ತೋರಿಸ್ತಾ ಇದೆ, ಮೇಜರ್ ಏನು ಸಮಸ್ಯೆ ಇಲ್ಲ. ಶನಿದಶಾ ಶನಿ ಭುಕ್ತಿ ನಡೀತಾ ಇದೆ, ಕುಂಭರಾಶಿಗೆ ಪ್ರವೇಶ ಆಗಿರೋದ್ರಿಂದ ಒಂದು ಸಣ್ಣ ತಂತ್ರ, ಒಂದು ಸಣ್ಣ ಕುಡಿಕೆ ತಗೊಳ್ಳಿ, ಅದರಲ್ಲಿ ಹೆಸರು ಕಾಳು ತುಂಬಿ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡ್ಕೊಳ್ಳಿ, ಸಕ್ಕರೆ ಹೆಸರು ಕಾಳು ಎರಡೂ ಮಿಕ್ಸ್ ಮಾಡಿ ಒಂದು ಕರಿ ಬಟ್ಟೆ ಕಟ್ಟಿ ನಿರ್ಜನ ಪ್ರದೇಶದಲ್ಲಿ ಯಾವ್ದಾದ್ರು ಮರದ ಕೆಳಗಡೆ ಇಟ್ಬಿಡಿ. ಖಂಡಿತ ಏನಾದ್ರು ಒಂದು ಸಮಸ್ಯೆ ಅದು ಇದ್ದಲ್ಲಿ ಇದು ಕ್ಲಿಯರ್ ಮಾಡ್ಕೊಳ್ತಕ್ಕಂಥದ್ದು. ಮುಂದಿನ ಲಗ್ನಕ್ಕೆ ಹೋಗೋಣ. ಮುಂದಿನ ಲಗ್ನ ಕನ್ಯಾ ಲಗ್ನ. ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಲಸ್ಯ ಜಾಸ್ತಿ ಆಗ್ತಕ್ಕಂಥದ್ದು, ಹಾಗೆ ವ್ಯಸನಗಳಿಗೆ ಮಾರ್ ಹೋಗ್ತಕ್ಕಂಥದ್ದು. ವ್ಯಸನಗಳು ನೆಕ್ಸ್ಟ್ 2.5 years ಸ್ವಲ್ಪ ಟಫ್ ಟೈಮ್ ಇರುತ್ತೆ. ಎಜುಕೇಶನ್ ನ ಸ್ವಲ್ಪ ಹೆಚ್ಚಾಗಿ ಕಾನ್ಸಂಟ್ರೇಷನ್ ಮಾಡಬೇಕು, ಡಿವಿಯೇಟ್ ಆಗುತ್ತೆ, ಎಜುಕೇಶನ್ ಡ್ರಾಪ್ ಔಟ್, ಸ್ಕೂಲ್ ಡ್ರಾಪ್ ಔಟ್, ಕಾಲೇಜ್ ಡ್ರಾಪ್ ಔಟ್ ಅಂತಾರಲ್ಲ, ಆತರ ಆಗ್ತಕ್ಕಂಥ ಚಾನ್ಸಸ್ ಬಹುತೇಕ ಇದೆ. ದಶಾಭುಕ್ತಿಗಳಲ್ಲಿ ಶ್ರೇಣಿ ಇದ್ರೆ ಸ್ವಲ್ಪ ಅದನ್ನ ನೋಡ್ಕೊಂಡು ಕಾಂಬಿನೇಷನ್ ನೋಡ್ಕೊಂಡು ಮಾಡಿ, ಯಾಕಂದ್ರೆ ಡ್ರಾಪ್ ಔಟ್ ಟೈಮ್ ಇದು. ಹಾಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅಡಚಣೆಗಳು ಕೂಡ ಹೆಚ್ಚಾಗಿ ಬರ್ತಕ್ಕಂಥದ್ದು. ಸ್ವಲ್ಪ ನಾವು ಸೆಕೆಂಡ್ PUC ಮುಗಿದಿದ್ರೆ ಸ್ವಲ್ಪ ಅನುಕೂಲಕರ ಆಗಿರ್ತಕ್ಕಂಥದ್ದು. ಸ್ವಲ್ಪ ಇಂಜಿನಿಯರಿಂಗ್ ಸೈಡು, ಸ್ವಲ್ಪ ಮೆಡಿಕಲ್ ಸೈಡು, ಸ್ವಲ್ಪ ಲಾ, ಆ ಒಂದು ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಅನುಕೂಲ ಮಾಡಿಕೊಡುತ್ತೆ ಹೊರತು ಇನ್ನು ಉಳಿದಕ್ಕೆಲ್ಲ ಅಷ್ಟು ಕಾನ್ಸಂಟ್ರೇಷನ್, ಅಷ್ಟು ಸಮಂಜಸವಾಗಿರ್ತಕ್ಕಂಥ ಕಾಂಬಿನೇಷನ್ ಇಲ್ಲ. ಉದ್ಯೋಗಸ್ಥರಿಗೆ ಬಹಳ ಬಂಬಾಟ್ ಟೈಮ್, ಬ್ಯೂಟಿಫುಲ್ ಟೈಮ್. ನೆಕ್ಸ್ಟ್ 25 ಕೂಡ ಅದೇ ನಾವು ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ, ಆತರ ಕೆಲಸ ಅಂತೂ ಆಪರ್ಚುನಿಟೀಸ್ ಅಂತೂ ಹ್ಯೂಜ್. ದಶಾಭುಕ್ತಿಗಳಲ್ಲಿ ಶನಿ ಬರಬೇಕು, ಇದನ್ನ ನಾನು ಪದೇ ಹೇಳ್ತಾ ಇರ್ತೀನಿ. ದಶಾಭುಕ್ತಿಗಳಲ್ಲಿ ಶನಿ ಇರ್ತಕ್ಕಂಥದ್ದನ್ನ ನಾವು ಅಲ್ಲಿ ನೋಡ್ಬೇಕಾಗತ್ತೆ. ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ಅದಿಲ್ಲ ಅಂತಂದ್ರೆ ಸ್ವಲ್ಪ ಕಷ್ಟಕರವಾಗುತ್ತೆ. ನಾವು ಹೇಳ್ತಕ್ಕಂಥದ್ದು ಸೂಕ್ಷ್ಮ ಭುಕ್ತಿಲಿ ಬರ್ಬೋದು. ನೋಡಿ, 5 ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. 5 levels ಆಫ್ ಹೈರಾರ್ಕಿ ಅಂತ ಕರಿಬಹುದು. 5 levels ಆಫ್ ಹೈರಾರ್ಕಿ. ಫಸ್ಟ್ ದಶ ಇಂಪಾರ್ಟೆಂಟ್, ಆಮೇಲೆ ಭುಕ್ತಿ, ಆಮೇಲೆ ಅಂತರ್ಭುಕ್ತಿ, ಆಮೇಲೆ ಪ್ರತ್ಯಂತರ ಭುಕ್ತಿ 4ನೇದು, ಕೊನೆಯದಾಗಿ ಸೂಕ್ಷ್ಮ ಭುಕ್ತಿ ಅಂತ ಕರಿತೀವಿ. ನಾವು ದಿನ ಭವಿಷ್ಯನ ನಾವು ರಾಶಿಯಲ್ಲಿ ನೋಡ್ತೀವಲ್ಲ, ಅದು ಸೂಟ್ ಆಗಲ್ಲ. ದಿನ ಭವಿಷ್ಯ ನಾವು ನೋಡ್ಬೇಕು ಅಂತಂದ್ರೆ ಸೂಕ್ಷ್ಮ ಭುಕ್ತಿ, ನಿಮ್ಮ ಜಾತಕದ ಸೂಕ್ಷ್ಮ ಭುಕ್ತಿ ಅಂತ ಕರಿತೀವಿ. ಆ ಸೂಕ್ಷ್ಮ ಭುಕ್ತಿ ಏನ್ ನಡೀತಾ ಇದೆ ಇವತ್ತು, ನಮಗೆ ಮನಸ್ಥಿತಿ ಹೇಗಿದೆ, ಮನಿಸ್ಥಿತಿ ಹೇಗಿದೆ, ಪರಿಸ್ಥಿತಿ ಹೇಗಿದೆ, 3 ನೋಡ್ಕೋಬಹುದು. ನಾವು ಅದರಲ್ಲಿ 3 ನಾವು ನೋಡ್ಕೋಬಹುದು.
ಮನಸ್ಥಿತಿ, ಮನಿಸ್ಥಿತಿ, ಪರಿಸ್ಥಿತಿ ಎಲ್ಲಾ ಸ್ಥಿತಿನೂ ಅಲ್ಲಿ ಆ ಒಂದು ಸೂಕ್ಷ್ಮ ಭುಕ್ತಿಲಿ ಕಂಡಿಡ್ಕೋಬಹುದು. ಸೊ ಎಲ್ಲ 5ನೇ ಲೆವೆಲ್ ಅಲ್ಲೂ ಶನಿ ಬಂದಾಗ ಅಲ್ಲಿ ನಾವು ಈ ಗೋಚಾರನ ಸ್ವಲ್ಪ ಮಟ್ಟಿಗೆ ಹಾಕೊಂಡು ನೋಡ್ಬೋದು. ಬಟ್ ಆದ್ರೆ 100% ನಾವು ತಗೊಳ್ಳೋದು 3 ಲೆವೆಲ್ ಅಲ್ಲಿ, ದಶ, ಭುಕ್ತಿ, ಅಂತರ್ಭುಕ್ತಿ, 3 ಲೆವೆಲ್ ಅಲ್ಲಿ 100% ತಗೊಳ್ತೀವಿ. ಇನ್ನು ಉಳಿದ 2 ಡೇ ಟು ಡೇ ಆಕ್ಟಿವಿಟೀಸ್, ಡೇ ಟು ಡೇ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ತೀವಲ್ಲ, ಅಲ್ಲಿ ನಮಗೆ ಗೋಚರ ಆಗುತ್ತೆ. ಕೆಲಸ, ಉದ್ಯೋಗ ಸೂಪರ್ ಆಗಿರುತ್ತೆ, ಎಕ್ಸಲೆಂಟ್. ಎಲ್ಲಿ ಕೆಲಸ ಕಳ್ಕೊಂಡಿದ್ದೀರಾ ಮತ್ತೆ ವಾಪಸ್ ಹೊಸ ಕಂಪನಿ ಸಿಗುತ್ತೆ ಅಥವಾ ಅದೇ ಹಳೆ ಕಂಪನಿಗೆ ಹೋಗ್ಬೋದು. ಎಲ್ಲವೂ ಕೂಡ ಉತ್ತಮವಾಗಿರ್ತಕ್ಕಂಥ ಸಮಯ. ವ್ಯಾಪಾರಸ್ಥರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಒಂದು ವಿಚಾರ. ಸೊ ಹೆಚ್ಚಿನ ಒಂದು ವಹಿವಾಟು ಸ್ವಲ್ಪ ಇರಲ್ಲ. ಬಟ್ ಆದ್ರೆ ಮುಂಚೆಗಿನ ಎಷ್ಟೋ ಪರವಾಗಿಲ್ಲ, ಬಹಳಷ್ಟು ಬದಲಾವಣೆ ಆಗುತ್ತೆ ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರು, ಬಹಳಷ್ಟು ಬದಲಾವಣೆ. ಇಷ್ಟು ದಿವಸ ಏನೋ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಈಗ ಸ್ವಲ್ಪ ಚೇತರಿಕೆ ಆಗ್ತದೆ ಸರ್, ಫಸ್ಟ್ ಕ್ಲಾಸ್ ಆಗ್ತದೆ ಸರ್ ಅಂತ ಹೇಳಿ ಬರ್ತಕ್ಕಂಥ ಒಂದು ಸಮಯ. ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಅಡಚಣೆಗಳು. ಮುಂದಿನ 2025ವರೆಗೂ ಬೊಂಬಾರ್ಡ್ಮೆಂಟ್, ಪಾರ್ಟ್ನರ್ ಬೊಂಬಾರ್ಡ್ಮೆಂಟ್ ಅಂತ ಹೇಳ್ಬೋದು. ತುಂಬಾನೇ ರಿಸ್ಕ್ ಫ್ಯಾಕ್ಟರ್ ಇರ್ತಕ್ಕಂಥದ್ದು. ದಶಾಭುಕ್ತಿಗಳಲ್ಲಿ ಏನಾದ್ರು 1, 5, 6, 10 ಕಾಂಬಿನೇಷನ್ ಇತ್ತು ಅಂತಂದ್ರೆ ಇದು ಇನ್ನೂ ಕಿತ್ತು ಬಿಸಾಕ್ಬಿಡುತ್ತೆ, ಗೋಚಾರ ಇನ್ನೂ ಡೇಂಜರಸ್ ಆಗ್ಬಿಡುತ್ತೆ. ಸೊ ಸಂಬಂಧಕ್ಕೆ ಕನ್ಯಾ ಲಗ್ನದವ್ರಿಗೆ ನಾಟ್ ಎ ಗುಡ್ ಟೈಮ್. ಮದುವೆ ಆದ್ರೂ ಕೂಡ ಶಾರ್ಟ್ ಟರ್ಮ್ ಆಗಿ ಚೆನ್ನಾಗಿರುತ್ತೆ, ಲಾಂಗ್ ಟರ್ಮ್ ಚೆನ್ನಾಗಿರಲ್ಲ, ಗೋಚಾರ ರೀತಿ ಸಮಸ್ಯೆ ಮಾಡುತ್ತೆ. ಎಷ್ಟೇ ದಶಾ ಚೆನ್ನಾಗಿದ್ರು ಕೂಡ ಒಂದು ವಿಚಾರ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ದಶಾ ಫಾರ್ ಎಕ್ಸಾಂಪಲ್ ಮ್ಯಾರಿಡ್ ಲೈಫ್ ಚೆನ್ನಾಗಿದೆ ಅಂತ ಅನ್ಕೊಳ್ಳೋಣ, ಭುಕ್ತಿ ಚೆನ್ನಾಗಿದೆ, ಅಂತರ್ಭುಕ್ತಿ ಚೆನ್ನಾಗಿದೆ, ಆದ್ರೂ ನಮಗೆ ಸಮಸ್ಯೆ ಏನಕ್ಕೆ ಬರುತ್ತೆ ಅಂದ್ರೆ ಗೋಚಾರದಲ್ಲಿ ಬಿಡಲ್ಲ ಗ್ರಹಗಳು. ಅಂದ್ರೆ ಒಬ್ಬ ಮನುಷ್ಯನಿಗೆ ಒಂದಲ್ಲ ಒಂದು ರೀತಿ ಎಲ್ಲಾ ರಂಗದಲ್ಲೂ ಸಮಸ್ಯೆ ಕೊಡಕ್ಕೆ ಗೋಚಾರ ಆದ್ರೂ ಕುತ್ಕೊಳ್ಳುತ್ತೆ. ವಿಚ್ ಇಸ್ ಅರೌಂಡ್ 20% ಅಷ್ಟಾದ್ರೂ ಕುತ್ಕೊಳ್ಳುತ್ತೆ. ಸೊ ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಹಾಗೆ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಜಾಸ್ತಿ ಬರುತ್ತೆ. ದೀರ್ಘಕಾಲದ ಅನಾರೋಗ್ಯ. ಸೊ ಇಷ್ಟು ಕಾಂಬಿನೇಷನ್. ವೃತ್ತಿ ಚೆನ್ನಾಗಿದೆ, ಕೆಲವು ವಿಚಾರದಲ್ಲಿ ಸಮಸ್ಯಾ ಸ್ಥಾನ ಜಾಸ್ತಿ ಇಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ಸಮಾಧಾನದಿಂದ ಇರ್ತಕ್ಕಂಥದ್ದು ಒಳಿತು. ಒಂದು ತಂತ್ರವನ್ನು ಕೊಡಬೇಕು ಅಂದ್ರೆ ಒಂದು ಕುಡಿಕೆ ತಗೊಳ್ಳಿ, ಅಕ್ಕಿ ಮತ್ತೆ ಸಕ್ಕರೆ 2 ಮಿಕ್ಸ್ ಮಾಡಿ ತುಂಬಿ ಅದನ್ನ ಕರಿ ಬಟ್ಟೆಯಲ್ಲಿ ಸುತ್ತಿ ನಿರ್ಜನ ಪ್ರದೇಶದಲ್ಲಿ ಇಡಿ. ಯಾವ ದಿವಸ ಬೇಕಾದ್ರೂ ಇಡಿ. ಈ 2025ವರೆಗೂ ಇದೆ. ಒಂದ್ಸತಿ ಇಟ್ರೆ ಸಾಕು. ಶನಿವಾರ ಇಡ್ತೀರಾ ಇಡಿ, ನಿಮ್ಗೆ ಯಾವ ಅನುಕೂಲನೋ ಇಡಿ. ವಿಶೇಷವಾಗಿ ಇಷ್ಟು ಕನ್ಯಾ ಲಗ್ನದ್ದು. ಮುಂದಿನ ಲಗ್ನ ಹೋಗೋಣ. ಮುಂದಿನ ಲಗ್ನ ತುಲಾ ಲಗ್ನ. ತುಲಾ ಲಗ್ನದ ವಿದ್ಯಾರ್ಥಿಗಳು ಬಹಳ ಅತ್ಯುತ್ತಮವಾಗಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಈಗ ಬಂದಿರತಕ್ಕಂಥ ಸಮಯ ಸ್ವಲ್ಪ ಮಟ್ಟಿಗೆ ಆಲಸ್ಯ ತರ್ತಕ್ಕಂಥದ್ದು, ಲೇಸಿನೆಸ್, ಲೆಥಾರ್ಜಿಕ್ ಅಂತ ಹೇಳ್ತಕ್ಕಂಥದ್ದು. ಸೊ ಈ ಒಂದು ಕಾಂಬಿನೇಷನ್ ಮುಂಚೆ ಇದ್ದಷ್ಟು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ನ ತರದೇ ಇರತಕ್ಕಂಥದ್ದು ಇರುತ್ತೆ. ಆದ್ರೆ ಒಂದು ಏನು ಇನ್ಕ್ರಿಮೆಂಟ್ ಆಗ್ಬೋದು ಅಂದ್ರೆ ಕ್ರಿಯೇಟಿವಿಟಿ ಜಾಸ್ತಿ ಇನ್ಕ್ರೀಟ್ ಆಗುತ್ತೆ. ಕ್ರಿಯೇಟಿವಿಟಿ ಇರ್ತಕ್ಕಂಥ ಲೈನ್ ಅವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಮಯ ತೋರಿಸ್ತಾರೆ. ಹಾಗೆ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಈಗ ಸ್ವಲ್ಪ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಯ್ತು, ಫೈನಾನ್ಷಿಯಲಿ ಟೈಟ್ ಆಗುತ್ತೆ. ದಶಾಭುಕ್ತಿಗಳಲ್ಲಿ ಶನಿ ಇದ್ದಲ್ಲಿ ಫೈನಾನ್ಸ್ ಸಿಕ್ಕಾಪಟ್ಟೆ ಟೈಟ್ ಆಗುತ್ತೆ. ಕೆಲಸ ಕಳ್ಕೊಳ್ತಕ್ಕಂಥ ಕಾಂಬಿನೇಷನ್, ಅಥವಾ ಕೆಲಸ ಇದ್ರೂ ಸ್ವಲ್ಪ ಸಂಬಳ ಇನ್ಕ್ರಿಮೆಂಟ್ ಆಗದೆ ಇರ್ತಕ್ಕಂಥದ್ದು, ಅಥವಾ ರಿಡಕ್ಷನ್ ಆಫ್ ಸ್ಯಾಲರಿ ಆಗ್ಬೋದು, ಯಾರು ಕೊಟ್ಟಿರ್ತಕ್ಕಂಥ ಹಣ ಬರದೇ ಇರ್ತಕ್ಕಂಥದ್ದು, ಎನಿ ಸಾರ್ಟ್ ಆಫ್ ಎಫೆಕ್ಟ್ ಇಲ್ಲಿ ಜಾಸ್ತಿ ಆಗುತ್ತೆ. ಹಾಗೆ ನೆಕ್ಸ್ಟ್ 25 ವರೆಗೂ ಕೂಡ ಈ ಸಮಸ್ಯೆ ದಶಾಭುಕ್ತಿಗಳಲ್ಲಿ ಶನಿ ಇದ್ದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಇರ್ತಕ್ಕಂಥದ್ದು. ಸ್ವಲ್ಪ ಜಗಳ ಆಡ್ಕೊಳ್ದಲೆ ಸಮಾಧಾನ ಚಿತ್ತದಿಂದ ಸ್ವಲ್ಪ ಪುಷ್ ಮಾಡಬೇಕು. ಟೈಮ್ ಹ್ಯಾಸ್ ಟು ಬಿ ಪುಷ್ಡ್. ಎಲ್ಲದಕ್ಕೂ ಟೈಮ್ ಬೌಂಡ್ ಇರ್ತಕ್ಕಂಥದ್ದು. ಕೆಲಸದಲ್ಲಿ ಬಹಳಷ್ಟು ಅಡಚಣೆ ತುಲಾ ಲಗ್ನದವ್ರಿಗೆ. ದಶಾಭುಕ್ತಿಗಳಲ್ಲಿ ಶನಿ ಬಂದಿದೆಯಾ ನೋಡ್ಕೊಳ್ಳಿ, ಖಂಡಿತ ಕೆಲಸದಲ್ಲಿ ಹೆಚ್ಚಿನ ಅಡಚಣೆ. ವ್ಯಾಪಾರಸ್ಥರಿಗೆ ವ್ಯಾಪಾರನೇ ಇಲ್ಲದೆ ಇರ್ತಕ್ಕಂಥದ್ದು. ಎಂತ ಚೆನ್ನಾಗಿರೋ ವ್ಯಾಪಾರ, ಗ್ರಾಹಕಗಳೇ ಬರ್ತಾ ಇಲ್ಲ, ಕಸ್ಟಮರ್ಸೇ ಇಲ್ಲ, ಬರೋರು ಕೂಡ ಹೆಚ್ಚಿಗೆ ದುಡ್ಡು ಕೊಡ್ತಾ ಇಲ್ಲ. ಸೊ ಸಾಲ ಇಟ್ಬಿಟ್ಟು ಹೋಗ್ತಾ ಇದಾರೆ. ಬಿಸ್ನೆಸ್ ಅಲ್ಲಿ ಬಂಡವಾಳ ಜಾಸ್ತಿ ಹಾಕ್ತಾ ಇದೀವಿ, ವ್ಯಾಪಾರ ರೊಟೇಷನ್ ಇಲ್ಲ, ಪರ್ಸೆಂಟೇಜ್ ಇಲ್ಲ, ಮಾರ್ಜಿನ್ಸ್ ಇಲ್ಲ, ಎಲ್ಲಾನು ನಾಟ್ ಎ ಗುಡ್ ಟೈಮ್ ಫಾರ್ ಬಿಸ್ನೆಸ್ ಆಲ್ಸೋ. ಬಿಸ್ನೆಸ್ ಕೂಡ ಮೂಲೆ ಗುಂಪು ಆಗ್ತಕ್ಕಂಥ ಒಂದು ಕಾಂಬಿನೇಷನ್ ಇದೆ. ಯಾಕಂದ್ರೆ ಇದು ಲಾಂಗ್ ಟರ್ಮ್ ಇರೋದ್ರಿಂದ ನಿಮ್ಮ ದಶಾಭುಕ್ತಿಗಳು ಲಾಂಗ್ ಟರ್ಮ್ ಆ ಟೈಮಲ್ಲಿ ಬಂದಿದ್ರೆ ಡೆಫಿನೆಟ್ಲಿ ಹೆಚ್ಚಿನ ಎಫೆಕ್ಟ್ ಅಂಡ್ ಅಫೆಕ್ಟ್ ಎರಡೂ ಆಗುತ್ತೆ. ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ, ಸ್ವಲ್ಪ ಮಟ್ಟಿಗೆ ಸಮಾಧಾನ, ಸ್ವಲ್ಪ ಮಟ್ಟಿಗೆ ಆನಂದ ಬರ್ತಕ್ಕಂಥ ತೋರಿಸುತ್ತೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸೆಲೆಕ್ಟಿವ್ ಆಗ್ತಕ್ಕಂಥದ್ದು, ಇಂಥದೇ ಬೇಕು, ಇಂಥದೇ ಬರಬೇಕು, ಇಂಥದೇ ಬಂದ್ರೆ ನಾನು ಆಗೋದು ಅಂತ ಹೇಳ್ತಕ್ಕಂಥ ಒಂದು ಮನಸ್ಥಿತಿ ಬರ್ತಕ್ಕಂಥದ್ದು ಬಹಳ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇನ್ನು ಆರೋಗ್ಯದಲ್ಲಿ ಅಂತೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲ, ಎಕ್ಸಲೆಂಟ್. ಈ ಒಂದು ಹೆಲ್ತ್ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ.
ಯಾರಾದ್ರೂ ದೀರ್ಘಕಾಲದ ಅನಾರೋಗ್ಯದಲ್ಲಿ ಬಳಲ್ತಾ ಇದ್ರೆ ಅವ್ರಿಗೆ ಚಿಕಿತ್ಸೆಯಿಂದ ಫಲಕಾರಿಯಾಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದು, ಹೀಲಿಂಗ್ ಟೈಮ್ ಬಂದಿರತಕ್ಕಂಥದ್ದು. ಇಟ್ಸ್ ಎ ಹೀಲಿಂಗ್ ಟೈಮ್ ಅಂತ ಹೇಳ್ಬೋದು. ಹೀಲಿಂಗ್ ಟೈಮ್ ಬಂದಿರತಕ್ಕಂಥದ್ದು ಬಹಳ ಅನ್ಯೋನ್ಯವಾಗಿರ್ತಕ್ಕಂಥ ಒಂದು ಸಮಯ ಬಂದಿದೆ. ಆದ್ರೆ ಹಣಕಾಸು ವಿಚಾರದಲ್ಲಿ ಸಮಸ್ಯೆ ಹೆಚ್ಚು. ಇಷ್ಟು ತುಲಾ ಲಗ್ನದ್ದು. ತುಲಾ ಲಗ್ನದವರು ಒಂದು ಕುಡಿಕೆ ತಗೊಳ್ಳಿ, ತಂತ್ರ ಏನಾದ್ರು ಮಾಡ್ಬೇಕು, ಒಂದು ಕುಡಿಕೆ ತಗೊಳ್ಳಿ. ಅದರಲ್ಲಿ ಅಕ್ಕಿ ಬೇಡ, ಸಕ್ಕರೆ ಮತ್ತೆ ಗೋಧಿ ಮತ್ತೆ ಸಕ್ಕರೆ ಮಿಕ್ಸ್ ಮಾಡಿ ಅದಕ್ಕೆ ಹಾಕಿ ಕರಿ ಬಟ್ಟೆಯಲ್ಲಿ ಕಟ್ಟಿ ನಿರ್ಜನ ಪ್ರದೇಶದಲ್ಲಿ ಎಲ್ಲಾರು ಒಂದ್ ಕಡೆ ಇಡಿ. ಡೆಫಿನೆಟ್ಲಿ ಅಲ್ಲಿ ಹುಳ ಗಿಳ ಎಲ್ಲ ತಿನ್ನುತ್ತೆ. ಅದು ಇಡತಕ್ಕಂಥದ್ದು ಒಂದು ತಂತ್ರ ಅಷ್ಟೇ. ಅದನ್ನ ಮಾಡಿದ್ದಲ್ಲಿ ಖಂಡಿತ ಒಳಿತಾಗುತ್ತೆ. ಹಾಗೆ ಕುಡಿಕೆ ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಕುಡಿಕೆ ಅನ್ನೋದು ಆ ಮಣ್ಣಿನ ಒಂದು ವಿಚಾರ. ಆ ಮಣ್ಣಿನ ವಿಚಾರ ನಾವ್ ಯಾವ್ದಾದ್ರು ಗ್ಲಾಸ್ ಅಲ್ಲಿ ಇರ್ತಕ್ಕಂಥದ್ದು ಅಥವಾ ಯಾವ್ದಾದ್ರು ಒಂದು ಟಿನ್ ಅಲ್ಲಿ ಇರ್ತಕ್ಕಂಥದ್ದು ಮಾಡಿದ್ರೆ ಡಿಕಂಪೋಸ್ ಆಗಲ್ಲ. ಪಂಚಭೂತಗಳಲ್ಲಿ ಮಿಲನ ಆಗ್ಬೇಕು. ಇವತ್ತೆಲ್ಲ ನಾಳೆ ಅದೆಲ್ಲ ಅಲ್ಲಿ ಹೋಗಿರೋರು ಕಾಲಲ್ಲಿ ಹೊಡಿತಾರೆ, ಯಾರೋ ಹೊಡಿತಾರೆ, ಏನೋ ಒಂದು ಕುಕ್ತೆ, ಏನೋ ಒಂದು ಹೊಡೆದೋಗುತ್ತೆ. ದಟ್ ಗೆಟ್ಸ್ ಡಿಕಂಪೋಸ್ಡ್ ಇನ್ಸೈಡ್ ದಿ ಅರ್ತ್. ಸೊ ಮಣ್ಣಲ್ಲೇ ಅದು ಸೇರ್ಬಿಡುತ್ತೆ, ಪಂಚಭೂತಗಳಲ್ಲೇ ಅದು ಸೇರ್ಬಿಡುತ್ತೆ. ಅಲ್ಲಿಟ್ಟಿರ್ತಕ್ಕಂಥ ಪದಾರ್ಥಗಳೆಲ್ಲ ಪಕ್ಷಿಗಳು, ಇರುವೆಗಳು, ಅದು ಸ್ವಲ್ಪ ಅದೊಂಥರ ಸೀಕ್ರೆಟ್ ಇದ್ದಂಗೆ. ಅದು ನಾವು ಕಟ್ತೀವಲ್ಲ, ಬಂಧನ ಮಾಡ್ತೀವಲ್ಲ, ಯಾರಿಗೊಬ್ಬರಿಗೆ ಅದು ಅದೃಷ್ಟ ಇರೋರಿಗೆ ಸಿಗ್ಬೇಕದು. ಆ ಪ್ರಾಣಿಗಳಲ್ಲೋ, ಪಕ್ಷಿಗಳಲ್ಲೋ, ಇರುವೆಗಳಲ್ಲೋ ಅದೃಷ್ಟಕ್ಕೆ ಅದು ಒಂಥರ ಅಲ್ಲಿ ಹೋಗಿ ಯಾರೋ ಒಬ್ರು ಕಂಡಿಡಿತಾರ, ಒಂಥರ ನಿಧಿ ತರ ಅದು. ನೀವು ಅರ್ಥ ಮಾಡ್ಕೊಳ್ಳಿ. ಯಾರೋ ಒಬ್ರು ಅಗಿತಾ ಇರ್ತಾರೆ, ಏನೋ ಒಂದು ಇದು ಸಿಗುತ್ತೆ, ಒಂದು ಮಡಿಕೆ ಸಿಗುತ್ತೆ, ಅದೇನೋ ಕವರ್ ಮಾಡಿರ್ತಾರೆ. ಬಟ್ ಕುತೂಹಲ ಏನಿದೆ ಇದ್ರೊಳಗಡೆ, ಸಖತ್ ಇಂಟ್ರೆಸ್ಟಿಂಗ್, ಖುಷಿ ಆಗುತ್ತೆ. ಅದನ್ನ ಓಪನ್ ಮಾಡಿ ನೋಡಿದಾಗ ಬರೀ ಕಲ್ಲುಗಳಿದ್ರೆ ಯಾವ ತರ ಇರುತ್ತೆ ಮನ್ಸು, ಚಿನ್ನದ ನಾಣ್ಯ ಇದ್ರೆ ಹೆಂಗಿರುತ್ತೆ ಮನ್ಸು, ಅಟ್ಲೀಸ್ಟ್ ಸಿಲ್ವರ್ ನಾಣ್ಯಗಳಿದ್ರೆ ಹೇಗಿರುತ್ತೆ, ಬರೀ ಬೂದಿ ಇದ್ರೆ ಹೇಗಿರುತ್ತೆ. ಸೊ ಆ ರೀತಿ ಅಲ್ಲಿ ಹೋಗಿ ಅದನ್ನ ಕೊರಿಯುತ್ತದೆ. ಆ ಬಟ್ಟೆ ಹಾಕಿರ್ತಕ್ಕಂಥದ್ದು ಈ ಇರುವೆ ಎಲ್ಲ ಕೊರಿಯುತ್ತದೆ, ಕೋರದ್ ನೋಡುತ್ತೆ, ಅಯ್ಯೋ ಇಷ್ಟು ಧಾನ್ಯಗಳು ಸಿಕ್ಕಿದೆ ಅಂತ. ಎಲ್ಲರನ್ನು ಕರಿಯುತ್ತೆ, ತಿನ್ನುತ್ತೆ, ತೃಪ್ತಿ ಆಗುತ್ತೆ. ಯಾವಾಗ ತೃಪ್ತಿ ಆಗುತ್ತೋ ನೀವು ಮಾಡ್ತಕ್ಕಂಥ ತಂತ್ರ, ಯಾರು ಮಾಡಿದಾರೋ ಅವ್ರಿಗೆ ತೃಪ್ತಿ ಸಿಗ್ಬೇಕು ಅಂತ ಹೇಳಿ ಬರ್ತಕ್ಕಂಥ ಒಂದು ಸಣ್ಣ ತಂತ್ರ. ಇದನ್ನ ನಾವು ಭಾವನಾತ್ಮಕವಾಗಿ ನಾವು ತಗೊಂಡ್ರೆ ತಂತ್ರಗಳು ಬಹಳ ವಿಶೇಷವಾಗಿರುತ್ತೆ. ಭಾವನಾತ್ಮಕವಾಗಿ ನಾವು ಇನ್ವಾಲ್ವ್ ಮಾಡ್ಬೇಕು ಅದ್ರೊಳಗಡೆ, ಭಾವನೆಗಳಲ್ಲಿ ಬರ್ತಕ್ಕಂಥದ್ದು, ಖುಷಿಯಿಂದ ಮಾಡ್ಬೇಕು. ಏನೋ ಮಾಡ್ತಾ ಇದ್ರೆ ಇದೆಲ್ಲ ಮಾಟ ಮಂತ್ರ ಅಲ್ಲ. ಪೀಪಲ್ ಥಿಂಕ್ ಇಟ್ ಇಸ್ ಡಿಫರೆಂಟ್. ಸೊ ನಾವು ಯಾವತ್ತೂ ಹೋಗ್ಬಿಟ್ಟು ಪ್ರಕೃತಿಗೆ, ಇರುವೆಗೆ, ಪಕ್ಷಿಗಳಿಗೆ ಅಂತೂ ಆಹಾರ ಹಾಕಲ್ಲ, ಕರೆಕ್ಟ್ ಅಲ್ವಾ? ಅಟ್ಲೀಸ್ಟ್ ಜ್ಯೋತಿಷ್ಯ ಮುಖಾಂತರ ಆದ್ರೂ ಕೂಡ ಅಟ್ಲೀಸ್ಟ್ ಪಕ್ಷಿಗಳಿಗೆ ಈ ಮುಖಾಂತರ ನನಗೇನೋ ಒಳ್ಳೇದಾಗುತ್ತೆ ಅಂತ ಹೇಳಿ ಆಹಾರ ಕೊಡೋದು ಒಂದು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ರೀತಿಯ ಪದ್ಧತಿ ಅಂತ ನಾವು ತಿಳ್ಕೊಬಹುದು. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ದಾನಗಳು ಮಾಡಿ, ಸುಮ್ಮನೆ ಹೋಗ್ಬಿಟ್ಟು ಪೂಜೆಗಳು ಮಾಡಿ ದುಡ್ಡು ವೇಸ್ಟ್ ಮಾಡಿದ್ರೆ ಅದರಲ್ಲಿ ಎಳ್ಳಷ್ಟು ಕೂಡ ನಿಮಗೆ ಯೋಗನೂ ಬರಲ್ಲ, ಯೋಗ್ಯತೆನೂ ಬರಲ್ಲ. ಯಾಕಂದ್ರೆ ನೀವು ಹಾಕ್ತಕ್ಕಂಥ ದುಡ್ಡು ಅಲ್ಲೆಲ್ಲ ವೇಸ್ಟ್ಫುಲ್ ದುಡ್ಡುಗಳೇ, ಕಂಪ್ಲೀಟ್ಲಿ ವೇಸ್ಟ್ಫುಲ್ ದುಡ್ಡುಗಳು. ಸುಮ್ಮನೆ ಶೋ ಕಾಣಿಸುತ್ತೆ ಅಲ್ಲಷ್ಟೇ. ನೀವು ಪೂಜೆ ಮಾಡಿ ನೋಡಿ. ಯಾಕಂದ್ರೆ ಅಲ್ಲಿ ಮಾಡ್ತಕ್ಕಂಥ ಒಂದು ಭಕ್ತಿ, ಮಂತ್ರ ಗಿಂತ್ರ ಎಲ್ಲ ಬರಬೇಕು. ಆಮೇಲೆ ಅಲ್ಲಿ ಪೂಜೆ ಎಲ್ಲ ಆದ್ಮೇಲೆ ಹಸದವ್ರಿಗೆ ಊಟ ಹಾಕ್ಬೇಕು. ಪೂಜೆ ಮಾಡ್ಸಕ್ ಕರೆಸಿದವ್ರೆಲ್ಲರಿಗೂ ನೋಡಿ, ಅವ್ರ ಹೊಟ್ಟೆ ನೋಡಿ. ಇನ್ನೂ ಒಂದು 2 ವರ್ಷ ಊಟ ಹಾಕದೆ ಹೋದ್ರು ಕೂಡ ಹೊಟ್ಟೆ ಕರಗಲ್ಲ, ಆತರ ಹೊಟ್ಟೆ ಇರ್ತದೆ ಅಲ್ವಾ? ಯೋಚನೆ ಮಾಡಿ. ಬರೋರೆಲ್ಲ ಫಂಕ್ಷನ್ ಬರೋರೆಲ್ಲ ನೋಡಿ, ಆಲ್ಮೋಸ್ಟ್ ಹೊಟ್ಟೆ ಮೇಲೆ ಇದು ಎಲ್ಲಾನು ಕಟ್ಕೊಂಡಿರ್ತಾರೆ. ಅವ್ರ ಡ್ರೆಸ್ ಎಲ್ಲ ಹೊಟ್ಟೆ ಮೇಲೆ ಇರ್ತದೆ. ಇನ್ನೂ 2 ವರ್ಷ ಅವ್ರು ಯಾವುದೇ ಫಂಕ್ಷನ್ಗೆ ಹೋಗದೆ ಹೋದ್ರು ಕೂಡ ಅವ್ರು ಸ್ಲಿಮ್ ಆಗಲ್ಲ. ಕರ್ದ್ ಹಾಕ್ಸೋದೇ ಹೊಟ್ಟೆ ತುಂಬಿದವ್ರಿಗೆ. ಶಾಸ್ತ್ರದಲ್ಲಿ ಹೇಳಿರೋದು ಯಾವುದೇ ಫಂಕ್ಷನ್, ಯಾವುದೇ ಒಂದು ಪೂಜಾ ಹವನ ಮಾಡಿದ್ರೆ ಹಸ್ದವ್ರಿಗೆ, ಬಡವರಿಗೆ ಊಟ ಹಾಕ್ತಕ್ಕಂಥದ್ದು ಅಂತಾನೆ ಶಾಸ್ತ್ರದಲ್ಲಿ ಹೇಳಿದ್ದು. ಅವಾಗ ತೃಪ್ತಿ ಆಗುತ್ತೆ ಅಂತ ಹೇಳಿದ್ದು. ಇವತ್ತು ಯಾವ್ದು ಇಲ್ಲ. ಫಸ್ಟ್ ಆಫ್ ಆಲ್ ಈಗ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ, ಬಡವ್ರ ನೆಲ ಸರ್ ಹುಡ್ಕೋದು, ಬಡವರೇ ಸಿಗಲ್ಲ ಸರ್. ಅದು ಒಂದು ಫ್ಯಾಕ್ಟೇ. ಎಲ್ಲರೂ ಹೇಳ್ತಾರೆ ದುಡ್ಡಿಲ್ಲ ಅಂತೆ. ಎಲ್ಲರ ಹತ್ರ ದುಡ್ಡು ಏನಕ್ಕಿಲ್ಲ ಅಂತಂದ್ರೆ, ಲೈಫ್ ಸ್ಟೈಲ್ಗೆ ದುಡ್ಡಿಲ್ಲ. ಲೈಫ್ಗೆ ದುಡ್ಡಿದೆ, ಲೈಫ್ ಸ್ಟೈಲ್ಗೆ ದುಡ್ಡಿಲ್ಲ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದೀಸ್ ಟು ಕಾನ್ಸೆಪ್ಟ್. ಎಲ್ಲರ ಹತ್ರ ಲೈಫ್ಗೆ ದುಡ್ಡಿದೆ, ಲೈಫ್ ಸ್ಟೈಲ್ಗೆ ಎಲ್ಲ ಒದ್ದಾಡ್ತಾರೆ. ಐ ವಾಂಟ್ ಎ ಲೈಫ್ ಸ್ಟೈಲ್, ಆ ರೀತಿ ಇರ್ತಕ್ಕಂಥದ್ದು. ಸೊ ಇಲ್ಲಿ ಬರ್ತಕ್ಕಂಥ ಈ ತುಲಾ ಲಗ್ನದಲ್ಲಿ ಬರ್ತಕ್ಕಂಥದ್ದು ವಿಶೇಷವಾಗಿ ಕೆಲಸದಲ್ಲಿ, ಆರೋಗ್ಯದಲ್ಲಿ ಸ್ವಲ್ಪ ಒಳ್ಳೇದಾಗ್ತಕ್ಕಂಥದ್ದು. ಈ ತಂತ್ರವನ್ನು ಮಾಡಿ, ಮಿಕ್ಸ್ ಮಾಡಿ ಒಳ್ಳೇದಾಗುತ್ತೆ. ಮುಂದಿನ ಲಗ್ನಕ್ಕೆ ಹೋಗೋಣ. ಮುಂದಿನ ಲಗ್ನ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಎಜುಕೇಶನ್ ಅಲ್ಲಿ ಸ್ವಲ್ಪ ಒದ್ದಾಡಿರ್ತಕ್ಕಂಥ ಸಮಯ. ವೃಶ್ಚಿಕ ಲಗ್ನದವರು ದಶಾಭುಕ್ತಿಗಳಲ್ಲಿ ಏನಾದರೂ ಶನಿ ಬಂದಿದ್ದಲ್ಲಿ, ಸ್ಯಾಟರ್ನ್ ಬಂದಿದ್ದಲ್ಲಿ, ಕಳೆದ 2 ವರ್ಷ ಸಾಕಷ್ಟು ಒದ್ದಾಟಗಳು, ಸಾಕಷ್ಟು ಅಡಚಣೆಗಳು, ಇಂಟ್ರೆಸ್ಟ್ ಇಲ್ಲದೆ ಇರ್ತಕ್ಕಂಥದ್ದೆಲ್ಲ ಮಾಡಿ, ಅರ್ಧದಲ್ಲೇ ಅರ್ಧದಲ್ಲೇ ಕಾಲೇಜ್ ಡ್ರಾಪ್ ಆಗಿ, ಮತ್ತೆ ಅರ್ಧದಲ್ಲೇ ಮುಗಿಸ್ಕೊಂಡು ಬೇರೆ ಏನೋ ಮಾಡಿ, ಮತ್ತೆ ಈಗ ಜ್ಞಾನೋದಯ ಆಗ್ತಕ್ಕಂಥದ್ದು, ಮತ್ತೆ ಜ್ಞಾನೋದಯ ಬಂದಿರತಕ್ಕಂಥ ಒಂದು ಸಮಯ, ಒಂದು ಚೇಂಜ್ ಬಂದಿರತಕ್ಕಂಥ ಸಮಯ. ಈಗ ನೀವು ಅಗೈನ್ ಯು ಕ್ಯಾನ್ ಗೋ ಬ್ಯಾಕ್ ಟು ಯುವರ್ ಡ್ರಾಯಿಂಗ್ ರೂಮ್ಸ್ ಅಂಡ್ ಸ್ಟಾರ್ಟ್ ಸ್ಟಡಿಂಗ್ ವೆರಿ ಇಂಪಾರ್ಟೆಂಟ್ಲಿ. ಸೊ ಎಜುಕೇಶನ್ ದಿ ಬೆಸ್ಟ್ ಟೈಮ್, ಬಂಬಾಟ್ ಟೈಮ್, ಎಕ್ಸಲೆಂಟ್ ಟೈಮ್ ಇರ್ತಕ್ಕಂಥದ್ದು. ಉದ್ಯೋಗಸ್ಥರಿಗೆ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲದೆ ಇರ್ತಕ್ಕಂಥ ಸಮಯ. ಯಾಕಂದ್ರೆ ವರ್ಕ್ ರಿಲೇಟೆಡ್ ಅಲ್ಲಿ ಬೇಸರ ಮೂಡ್ತಕ್ಕಂಥದ್ದು. ಬೇಸರ ಆಗುತ್ತೆ, ಕೆಲಸ ಇರುತ್ತೆ ಆದ್ರೆ ಬೇಸರ, ಏನಮ್ಮ ಮಾಡಕ್ ಇಷ್ಟ ಇಲ್ಲ,
ಹೋಗಕ್ಕೆ ಬೇಜಾರು, ಎದೊಳಕ್ಕೆ ಬೇಜಾರು, ಕರೆಕ್ಟಾಗಿ ಟೈಮ್ ಆಫೀಸಲ್ಲಿ ಇರೋಕ್ಕೆ ಬೇಜಾರು, ಯಾವಾಗ ಮುಗಿಯುತ್ತೋ ಓಡ್ ಬರಕ್ಕೆ ಆಸೆ. ಸೊ ಈ ರೀತಿಯ ಭಾವನೆಗಳು ಮುಂದಿನ 2025ವರೆಗೂ ಈ ಭಾವನೆ ಹೆಚ್ಚಾಗಿರುತ್ತೆ. ಎಂಥ ಕೆಲಸ, ಎಂಥ ಕಂಪನಿ, ಎಂಥ ಆಪರ್ಚುನಿಟಿ ಸಿಕ್ಕರೂ ಕೂಡ ಮನಸ್ಸಿನಲ್ಲಿ ಸ್ವಲ್ಪ ಅಶಾಂತಿನೇ ಜಾಸ್ತಿ ಮೂಡ್ತಕ್ಕಂಥದ್ದು, ಅಶಾಂತಿ ಹೆಚ್ಚು. ಹಾಗೆ ವ್ಯಾಪಾರಸ್ಥರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ, ಒಂದು ಹೆಚ್ಚಿಲ್ಲ ಕಮ್ಮಿ ಇಲ್ಲ ಅಂತ ಮೀಡಿಯಾಕರ್ ಅಂತ ನಾವು ಕರಿತೀವಿ, ಮೀಡಿಯಂ ಓರಿಯೆಂಟೆಡ್ ಪ್ರಾಫಿಟಬಿಲಿಟಿ ಅಂತ ಹೇಳಿ ಬರ್ತಕ್ಕಂಥದ್ದು. ವೈವಾಹಿಕ ಜೀವನ ಸ್ವಲ್ಪ ಸ್ವಾರಸ್ಯ ಇಲ್ಲದೆ ಇರ್ತಕ್ಕಂಥದ್ದು, ಪ್ರೀತಿ ಇಲ್ಲದೆ ಇರ್ತಕ್ಕಂಥದ್ದು, ಸ್ವಲ್ಪ ಡಿಟ್ಯಾಚ್ಡ್ ಮೈಂಡ್ ಸೆಟ್ ಬಹಳ ಸ್ಟ್ರಾಂಗ್ ಆಗಿ ಬರ್ತಕ್ಕಂಥದ್ದು, ಡಿಟ್ಯಾಚ್ಡ್ ಮೈಂಡ್ ಸೆಟ್. ವೃಶ್ಚಿಕ ಲಗ್ನದವರು ದಶಾಭುಕ್ತಿಗಳಲ್ಲಿ ಶನಿ ಇದ್ದಲ್ಲಿ ದೇರ್ ಇಸ್ ನೋ ಅಟ್ಯಾಚ್ಮೆಂಟ್, ಓನ್ಲಿ ಡಿಟ್ಯಾಚ್ಮೆಂಟ್ ಇರ್ತಕ್ಕಂಥದ್ದು. ಪ್ರೀತಿ ಏನು ಇರಲ್ಲ, ಸ್ವಾರಸ್ಯ ಇರಲ್ಲ. ಅದರಲ್ಲಿ ವಿಶೇಷವಾಗಿ ಹೊಸದಾಗಿ ಮದುವೆ ಆಗಬೇಕು ಅಂತಂದ್ರೆ ಇಂಟ್ರೆಸ್ಟ್ ಕಳ್ಕೊಳ್ತಕ್ಕಂಥದ್ದು. ಮ್ಯಾರೇಜ್ ಇಸ್ ಎ ಸಬ್ಜೆಕ್ಟ್ ಆಫ್ ಮೋರ್ ಆಫ್ ಇಂಟ್ರೆಸ್ಟ್ ಅಂತ ಬರ್ಬೋದು. ಸೊ ಮ್ಯಾರೇಜ್ ಅನ್ನೋದು ಒಂದು ಇನ್ಸ್ಟಿಟ್ಯೂಷನ್, ಒಂದು ಪಾರ್ಟ್ನರ್ ಜೊತೆ ಇರ್ತಕ್ಕಂಥದ್ದು, ಪಾರ್ಟ್ನರ್ ಜೊತೆ ಎಕ್ಸ್ಚೇಂಜ್ ಮಾಡ್ಕೊಳ್ತಕ್ಕಂಥದ್ದು, ತನು ಮನ ಧನ ಮೂರನ್ನು ಪಾರ್ಟ್ನರ್ ಜೊತೆ ಎಕ್ಸ್ಚೇಂಜ್ ಮಾಡ್ಕೊಳ್ತಕ್ಕಂಥದ್ದು. ಸೊ ಇಂಥ ಸಂದರ್ಭದಲ್ಲಿ ಮನಸ್ಸು ಫಸ್ಟ್ ಇರಬೇಕು. ಆಲ್ ಮ್ಯಾರೇಜಸ್ ಹ್ಯಾಪನ್ಸ್ ಥ್ರೂ ದಿ ಹಾರ್ಟ್ ಅಂತ ಹೇಳ್ತೀವಿ. ಸೊ ಮನಸ್ಥಿತಿ ಇಂದ ಆಗ್ತಕ್ಕಂಥದ್ದು. ಆ ಮನಸ್ಥಿತಿ ಇಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಇಂಟ್ರೆಸ್ಟ್ ಬರಲ್ಲ. ನಾನು ಆಗ್ಬೇಕಾ, ಎಷ್ಟೊಂದು ತೋರಿಸ್ತೆ, ಎಂತೆಂಥದ್ದು ಫೋಟೋಗಳನ್ನ ತೋರಿಸ್ತಾರೆ. ಆ ಕಾಂಬಿನೇಷನ್ ನೆಗೆಟಿವ್ ಕಾಂಬಿನೇಷನ್ ಇದ್ರೆ ಯಾರು ತೋರಿಸಿದ್ರು ಬೇಡ, ಏನ್ ಮಾಡಿದ್ರು ಬೇಡ, ನಾನು ಮದುವೆ ಹಾಕಿ ಇಂಟ್ರೆಸ್ಟ್ ಇಲ್ಲ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಮ್ಯಾರೇಜ್. ಸ್ವಲ್ಪ ಹೆಚ್ಚಾಗ್ತಕ್ಕಂಥದ್ದು, ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥದ್ದು, ಆಕ್ಸಿಡೆಂಟ್ ಕಾಂಬಿನೇಷನ್ ಸ್ವಲ್ಪ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ, ಸ್ವಲ್ಪ ಮಟ್ಟಿಗೆ ಆಪರೇಷನ್ಗಳು ತೋರಿಸ್ತಾ ಇದೆ. ಸೊ ಲಾಂಗ್ ಟರ್ಮ್ ಡಿಸೀಸ್, ಲಾಂಗ್ ಟರ್ಮ್ ಅಂತ ಹೇಳ್ತೀವಿ, ಬಹಳ ಹೆಚ್ಚಾಗಿರ್ತಕ್ಕಂಥದ್ದು. ಇದಕ್ಕೊಂದು ತಂತ್ರ ಹೇಳ್ತೀನಿ. ಆಮೇಲೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ವೃಶ್ಚಿಕ ಲಗ್ನದವ್ರಿಗೆ ಒಂದು ವಿಶೇಷ ಏನು ಅಂತಂದ್ರೆ, ಜಮೀನು ಖರೀದಿ, ಮನೆ ಕಟ್ಟೋ ವಿಚಾರ, ಕೃಷಿ ಖರೀದಿ, ಈ ಒಂದು ವಿಚಾರದಲ್ಲಿ ಮುಂದಿನ 2 ವರ್ಷದಲ್ಲಿ ಲಾಭದಾಯಕವಾಗಿದೆ. ರಿಯಲ್ ಎಸ್ಟೇಟ್ ಅಂತ ಹೇಳ್ತಾರಲ್ಲ, ರಿಯಲ್ ಎಸ್ಟೇಟ್ ಇಸ್ ವೆರಿ ಗುಡ್ ಫಾರ್ ವೃಶ್ಚಿಕ ಲಗ್ನದವ್ರಿಗೆ. ವಿಶೇಷವಾಗಿ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥದ್ದು. ಸೊ ಇಷ್ಟು ಮಾಡಿ ಒಂದು ತಂತ್ರ, ಒಂದು ಕುಡಿಕೆ ತಗೊಳ್ಳಿ. ಆ ಕುಡಿಕೆಯಲ್ಲಿ ಕಡಲೆಕಾಳು ಮತ್ತೆ ಸಕ್ಕರೆ, ಕಡಲೆಕಾಳು ಮತ್ತೆ ಸಕ್ಕರೆ ಹಾಕಿ ಕರಿ ದಾರ ಸುತ್ತಿ, ಕರಿ ಬಟ್ಟೆ ಸುತ್ತಿ ಕಟ್ಟಿ ನಿರ್ಜನ ಪ್ರದೇಶದಲ್ಲಿ ಇಡಿ, ಸಾಕು. ಇಷ್ಟು ವೃಶ್ಚಿಕ ಲಗ್ನದವರು. ಇನ್ನ ಮಿಕ್ಕ ಲಗ್ನಗಳು ನಾಳಿನ ಸಂಚಿಕೆಯಲ್ಲಿ ಖಂಡಿತ ಹೇಳ್ತೀನಿ. ಹಾಗೆ ನಾನು ಆಲ್ರೆಡಿ ಹೇಳ್ದಂಗೆ ತಂತ್ರ ಏನಕ್ಕೆ ಮಾಡಬೇಕು ಅಂತ ಹೇಳಿದ್ದೀನಿ. ಎಲ್ಲವೂ ಕೂಡ ಒಂದು ಮನಸ್ಸು ಮತ್ತೆ ವೈಜ್ಞಾನಿಕ ಎರಡನ್ನೂ ನಾವು ಜ್ಯೋತಿಷ್ಯ ಮಿಕ್ಸ್ ಮಾಡಿದೆ. ಜ್ಯೋತಿಷ್ಯ ಅಂದ್ರೆ ಅದೊಂದು ವೇ ಆಫ್ ಲೈಫ್ ಅಂತ ಹೇಳ್ಬೋದು. ಯಾವ ವೇಲಿ ನಾವು ಹೋಗ್ಬೇಕು, ಯಾವ ಆಪರ್ಚುನಿಟಿ ಸಿಗುತ್ತೆ, ಚಾಯ್ಸಸ್ ಯಾವ್ದಿದೆ ಅದನ್ನ ನೋಡ್ತಕ್ಕಂಥದ್ದು. ಅದು ಮೀರಿ ಜ್ಯೋತಿಷ್ಯ ಗೊತ್ತಿದ ತಕ್ಷಣನೇ ನಾವು MLA ಆಗಕ್ಕಾಗಲ್ಲ, MLC ಆಗಕ್ಕಾಗಲ್ಲ, ಅಥವಾ ಆರ್ಡಿನರಿ ವಿಲೇಜ್ ಯಾವ್ದೋ ಒಂದು ಆರ್ಡಿನರಿ ಒಂದು ಗುಮಾಸ್ತ ನಮಗೆ ಆಗಕ್ಕೆ ಕಷ್ಟ ಆಗುತ್ತೆ. ನಮ್ಮ ಜಾತಕದಲ್ಲಿ ಇದೆಯಾ ನೋಡ್ತೀವಿ, ಇರ್ತಕ್ಕಂಥ ಆಪರ್ಚುನಿಟಿ ನೋಡ್ತೀವಿ, ಚಾಯ್ಸಸ್ ನೋಡ್ತೀವಿ, ಈ ಚಾಯ್ಸ್ ಅಷ್ಟೇ ಇರೋದು, ಅದರಲ್ಲಿ ಬೆಸ್ಟ್ ಚಾಯ್ಸ್ ಯಾವುದು ಅಂತ ಹೇಳಿ ತಗೊಳ್ತಕ್ಕಂಥದ್ದೇ ಅಸ್ಟ್ರಾಲಜಿ. ಅದನ್ನ ಮೀರಿ ಬೇರೆ ಚಾಯ್ಸಸ್, ಒನ್ ಮೋರ್ ಲೇನ್ ಯಾವುದು ಬರೋದಿಲ್ಲ. ಜೂನ್ 13ಕ್ಕೆ ನಮ್ಮ ಕ್ಲಾಸಸ್ ಇದೆ, 91ನೇ ಬ್ಯಾಚು, ಬೆಳಿಗ್ಗೆ 1 ಸಂಜೆ 1.